ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಇವತ್ತಿನವರೆಗೂ ಮೌನ. ಘಟನೆ ನಡೆದ ಊರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಭಾಷಣ. ಸಚಿವೆಯ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ. ಟೀಕೆಗಳು ವ್ಯಕ್ತವಾದ ಮೇಲೆ ಮೌನ ಮುರಿದ ಸಚಿವೆ, ಘಟನೆಯನ್ನು ಖಂಡಿಸ್ತೀನಿ ಅಂತ ಮೊದಲ ಬಾರಿ ಪ್ರತಿಕ್ರಿಯೆ. ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ನಲ್ಲಿ ಸಿಪಿಐ ನಿರ್ಲಕ್ಷ್ಯ ಇದೆ ಅಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ. ಆಸ್ಪತ್ರೆಗೆ ತೆರಳಿ ಗಾಯಾಳು ಕಂಡಕ್ಟರ್ ಮಹದೇವ್ ಆರೋಗ್ಯ ವಿಚಾರಿಸಿದ ಸಚಿವ. ಬೇಕಂತಲೇ ಅಪ್ರಾಪ್ತೆಯಿಂದ ಪೋಕ್ಸೋ ಕೇಸ್ ಹಾಕಿಸಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಪ್ರತಿಕ್ರಿಯೆ. ಉದಯಗಿರಿ ಗಲಾಟೆ ಪ್ರಕರಣ. ಬಿಜೆಪಿಯಿಂದ ಜನಜಾಗೃತಿ ಜಾಥಾ ಹೆಸರಲ್ಲಿ ಪ್ರತಿಭಟನೆ ರ್ಯಾಲಿ. ನಿಷೇಧಾಜ್ಞೆ ನಡುವೆ ಪ್ರತಿಭಟನೆಗೆ ಪ್ಲಾನ್. ಪೊಲೀಸರ ತಡೆ ಹಿನ್ನೆಲೆ ನಾಯಕರ ಸಮಾಲೋಚನೆ. ಉದಯಗಿರಿಯಲ್ಲಿ ಕೆಲ ದೇಶದ್ರೋಹಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಮಾಡ್ತಿದೆ. ಜಾಗೃತಿ ಜಾಥಾ ಮೂಲಕ ಸರ್ಕಾರವನ್ನು ಎಚ್ಚರಿಸ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಮರು ಪರೀಕ್ಷೆ ಮಾಡಿದ್ರು ಮತ್ತೆ ಮರು ಕಳಿಸಿದ ಕೆಪಿಎಸ್ಸಿ ಎಡವಟ್ಟು. ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆ ಪ್ರಶ್ನೆ ಪತ್ರಿಕೆಯಲ್ಲಿ ತರ್ಜುಮೆ ವಿಭಾಗದಲ್ಲಾದ ಎಡವಟ್ಟಿಗೆ ಆಕ್ರೋಶ. ಕೆಪಿಎಸ್ಸಿಗೆ ಘೇರಾವ್ ಹಾಕಲು ನಾರಾಯಣಗೌಡ ಬಣ ಯತ್ನ. ಪ್ರತಿಭಟನಾಕಾರರು ವಶಕ್ಕೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಲು ನನಗೆ ಅಸಹ್ಯ ಆಗತ್ತೆ. ನಾವು ಕಲ್ಲೆಸೆದ್ರೆ ಅದು ನಮ್ಮ ಮೇಲೆ ಬೀಳುತ್ತೆ ಅನ್ನೋ ಗಾದೆ ಈ ಸರ್ಕಾರಕ್ಕೆ ಅನ್ವಯಿಸುತ್ತೆ. ದೇವರೇ ಕಾಪಾಡಬೇಕು ಅಂತ ಕುಮಾರಸ್ವಾಮಿ ವ್ಯಂಗ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಗುಟುರು. ಡಿಕೆ ರವಿ ಜೀವಂತ ಇದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ನನ್ನ ಮೇಲೆ ರೇಪ್ ಕೇಸ್. ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಮುನಿರತ್ನ ಮಾರ್ಮಿಕ ನುಡಿ. ರಾಜ್ಯ ಉಸ್ತುವಾರಿ ವಿರುದ್ಧ ಅಸಮಾಧಾನಗೊಂಡಿದ್ದ ಶ್ರೀರಾಮುಲು. ಮಾಜಿ ಸಚಿವರ ಅಸಮಾಧಾನ ಶಮನಗೊಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಬಿಜೆಪಿಯಲ್ಲಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸೋ ಯತ್ನ. ದೆಹಲಿಗೆ ತೆರಳಿ ಹೈ ನಾಯಕರ ಭೇಟಿಗೆ ರಾಮುಲು ನಿರ್ಧಾರ. ದೇವೇಗೌಡರು ಕುಮಾರಸ್ವಾಮಿಗೆ ಅನಾರೋಗ್ಯ ಹಿನ್ನೆಲೆ ಮೊಮ್ಮಗ ನಿಖಿಲ್ಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿದ ಮಾಜಿ ಪ್ರಧಾನಿ. ಎಚ್ಡಿಡಿ ಸೂಚನೆ ಬೆನ್ನಲ್ಲೇ ಯುವ ಘಟಕದ ಅಧ್ಯಕ್ಷ ಆಕ್ಟಿವ್. ಶಾಸಕರು ಮಾಜಿ ಶಾಸಕರ ಜೊತೆ ನಿರಂತರ ಸಭೆ. ಬಿಎಸ್ಪಿಎಲ್ ಎಂಎಸ್ಪಿಎಲ್ ಫ್ಯಾಕ್ಟರಿ ವಿರೋಧಿಸಿ ಕೊಪ್ಪಳ ಬಂದ್. ಕಾರ್ಖಾನೆ ಹಠಾವೋ ಕೊಪ್ಪಳ ಬಚಾವೋ ಘೋಷದೊಂದಿಗೆ ಮುಷ್ಕರ. ಬಂದ್ಗೆ ವ್ಯಾಪಾರಿಗಳಿಂದ ಸಂಪೂರ್ಣ ಬೆಂಬಲ. ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್. ಮಂಡ್ಯದ ದೊಡ್ಡರಸಿನಕೆರೆ ಸಣ್ಣಕ್ಕಿರಾಯಸ್ವಾಮಿ ದೇಗುಲದ ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಯ ಕಿರಿಕ್. ನಿನ್ನೆ ರಾತ್ರಿಯಿಂದ ಬೀದಿಯಲ್ಲೇ ನಿಂತ ದೇಗುಲದ ಬಸವಣ್ಣ. ಜಯಪ್ರಕಾಶ್ ಗೌಡ ವಿರುದ್ಧ ಗ್ರಾಮಸ್ಥರ ಬೇಸರ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ. ಬೆಳಗಾವಿಯ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ದಿವಾಳಿ. 1200 ಕೋಟಿ ರೂಪಾಯಿ ಜೊತೆ ಚೇರ್ಮನ್ ಎಸ್ಕೆ. ವಿರೂಪಾಕ್ಷ ಸಾಧುನ್ ಅವರನ್ನ ಹುಡುಕಿ ಕೊಡುವಂತೆ ಠೇವಣಿದಾರರಿಂದ ಅಭಿಯಾನ. ಮಹಾಕುಂಭಮೇಳ ಮುಗಿಯಲು ಇನ್ನೂ 3 ದಿನವಷ್ಟೇ ಬಾಕಿ. 41 ದಿನದಲ್ಲಿ 62 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಭಾಗಿ. ಶಿವರಾತ್ರಿಗೆ ಪ್ರಯಾಗ್ರಾಜ್ನಲ್ಲಿ ಧಾರ್ಮಿಕ ಲೋಕವೇ ಸೃಷ್ಟಿ. ಗುರುರಾಯರ ದರ್ಶನ ಪಡೆದ ನಟ ಶಿವಣ್ಣ ದಂಪತಿ. ಚಿಕಿತ್ಸೆ ಬಳಿಕ ಮೊದಲ ಬಾರಿ ಮಂತ್ರಾಲಯಕ್ಕೆ ಭೇಟಿ. ಶಿವಣ್ಣ ಆರೋಗ್ಯ ವಿಚಾರಿಸಿದ ಶ್ರೀ ಸುಬುಧೇಂದ್ರ ತೀರ್ಥರು. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಆರ್ಸಿಬಿ ಯುಪಿ ಮುಖಾಮುಖಿ. ಮುಂಬೈ ವಿರುದ್ಧದ ಸೋಲಿನಿಂದ ಹೊರಬರಲು ಸ್ಮೃತಿ ಪಡೆ ತಯಾರಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.